ರಶ್ಮಿ ಹೆಚ್ ಅಂತ ನನ್ನ ಹೆಸರು ಸರ್. ಇವತ್ತು ನನಗೆ ಒಂದು ಸುಮಾರು 10-10:30 ಇನ್ಫಾರ್ಮೇಷನ್ ಬಂತು, ಈ ಥರ ಮದುವೆ ಆಗ್ತಾ ಇದ್ದಾನಂತ. ಯಾರೋ ಒಬ್ಬರು ವೆಲ್ವಿಷರ್ ನನಗೆ ಇನ್ಫಾರ್ಮ್ ಮಾಡಿದ್ರು. ಸರಿ ಅಂತ ನನ್ನ ಸೋಲ್ದೇನಹಳ್ಳಿ ಲಿಮಿಟ್, ನಾನಿರೋದು ಚಿಕ್ಕಬಾಣವಾರದಲ್ಲಿ ಕಾರಣ ಸೋಲ್ದೇನಹಳ್ಳಿ ಲಿಮಿಟ್ಸಲ್ಲಿ ನಾನು ಹೋಗಿ ಕೇಳಿದ್ದಕ್ಕೆ ಇದು ವುಮೆನ್ಸ್ ರಿಲೇಟೆಡ್ ಕೇಸು. ಸೊ ಇವಾಗ ನೀವು ಹೆಲ್ಪ್ ತೊಗೋಬೇಕಂತ ಅಂದರೆ, ಮದುವೆ ಸ್ಟಾಪ್ ಮಾಡಬೇಕಂತಂದರೆ ಲೋಕಲ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತಂದರು. ಸೊ ಹಾಗಾಗಿ ನಾನು ಇಲ್ಲಿ ಬರಲಿಕ್ಕೆ ಅರೌಂಡ್ 1:30 ಆಗೋಯಿತು ಇಲ್ಲಿ ಬಂದು ರೀಚ್ ಆಗೋಷ್ಟರಲ್ಲಿ. ಬಟ್ ನನಗೆ ಗೊತ್ತಾಗಿರೋ ಪ್ರಕಾರ ಅವರು ಯಾರನ್ನೂ ಒಳಗಡೆ ಎಂಟರ್ಟೈನ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್, ಒಳಗಡೆ ಬಿಡೋಕ್ತಿಲ್ಲ, ಫೋಟೋಸ್ ತಗೊಳಕ್ಕೆ ಬಿಡ್ತಾ ಇಲ್ಲ. ಸೊ ಹಂಗಾಗಿ ಸರಿ ಅಂತ ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದೆ, ಈ ಥರ ಮಾಡ್ತಾ ಇದ್ದಾರೆ ಅಂತ. ಇಮಿಡಿಯೇಟಾಗಿ ನನಗೆ 112 ಅವರು ಸಹಾಯ ಮಾಡಿದ್ರು. ಇನ್ಸೈಡ್ ಹೋಗಿ ನಾನು ಮಾತಾಡಿದಾಗ ನನಗೆ ಅಲ್ಲಿ ಇನ್ಫಾರ್ಮೇಷನ್ ಏನು ಗೊತ್ತಾಯಿತು ಅಂತಂದರೆ, ಇವನು ಡೈವೋರ್ಸ್ ತೊಗೊಂಡಿದ್ದೀನಿ ಅಂತಲೇ ಅವ್ರು ಅಲ್ಲಿ ಪ್ರತಿಬಿಂಬಿಸಿ ಅವನು ಇನ್ನೊಂದು ಹುಡುಗಿನ ಮದುವೆ ಆಗ್ತಾ ಇದ್ದಾನೆ ಸರ್. ಸರ್ ನಾನು ಮದುವೆ ಆಗಿರೋ 2018 ಫೆಬ್ರವರಿ ನೋಹನ್ಕ ಅಂತ. ಇವಾಗ ಏನು ಎರಡನೇ ಮದುವೆ ಆಗ್ತಾ ಇದ್ದಾನೆ, ಅವನ ಜೊತೆನೇ ಮದುವೆ ಆಗಿದೆ ಸರ್. ಪರಿಚಯ ಸರ್, ಚೈಲ್ಡ್ಹುಡ್ ಫ್ರೆಂಡ್ಸು. ಸೊ ತುಂಬ ಆ್ಯಕ್ಚುಲಿ ಅವನು ಇಲ್ಲೇ ಇದ್ದಿದ್ದು ನಮ್ಮ ಏರಿಯಾದಲ್ಲೇ ಅವ್ರ ತಾತಂದು ಚರ್ಚ್ ಇದ್ದಿದ್ದ ಕಾರಣ ನಾವು ಚರ್ಚ್ಗೆ ಹೋಗ್ತಾ ಇದ್ವಿ. ಆವಾಗ ಪರಿಚಯ ಆಯಿತು, ತುಂಬ ವರ್ಷಗಳ ಪರಿಚಯ, ಬಾಲ್ಯದ ಸ್ನೇಹಿತರೆ. ನಾನು ನಿನಗೆ ನಾಯಿ ಮಲಗಷ್ಟು ಜಾಗ ಕೊಡು, ನಾನು ನಿಮ್ಮ ತಂದೆ ತಾಯಿನ ನೋಡ್ಕೋತೀನಿ, ಹಂಗೆ ಹಿಂಗೆ ಅಂತ ಎಲ್ಲ ನನಗೆ ಹೇಳಿ ಸರಿ ಅಂತ ನನ್ನ ತಂದೆ ತಾಯಿ ನಾನು ಕಷ್ಟಪಟ್ಟು ಒಪ್ಪಿಸಿ ಮದುವೆ ಮಾಡಿಕೊಂಡೆ. ಮದುವೆ ಆಗಿದ್ದು ಇದೇ CSI ಚರ್ಚಲ್ಲೇ ಮಾಡ್ಕೊಂಡಿದ್ದು ಸರ್. ಇದೇ ಚರ್ಚಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೋಹನ್ ಜೊತೆ ನಾನು ಮದುವೆ ಮಾಡ್ಕೊಂಡಿದ್ದು. ಅಪ್ಪ ಅಮ್ಮ ಇಬ್ಬರು ಎರಡು ಮನೆ ಕಡೆ ಸಮ್ಮತಿ ಇದ್ದೂ ಮದುವೆ ಆಗಿದ್ದು. ಅವ್ರ ತಂದೆ ತಾಯಿಗೆ ಗೊತ್ತು ಅವ್ನು ಮದುವೆ ಆಗಿದ್ದು ನನ್ನ ಮನೆ ಅಳಿಯ ಥರನೇ ಮದುವೆ ಆಗಿದ್ದು ಸರ್. ನಾನು ಬಂದು ಇಲ್ಲಿರ್ತೀನಿ ಅಂತ ಯಾವತ್ತೂ ಹೇಳಿಲ್ಲ, ಅವ್ರಿಗೆ ಕೂಲಂಕುಷವಾಗಿ ನಾನು ಇನ್ಫಾರ್ಮೇಷನ್ ಮಾಡಿನೇ ನಾನು ಈ ಥರ ಮದುವೆ ಆಗ್ತಾಯಿದ್ದೀನಿ ಅಂತ ಹೇಳಿದ್ದು ಸರ್. ದೂರ ಏನೂ ಇಲ್ಲ ಸರ್, ಲೈಕ್ ಒಂದು 2018 ನಾನು ಮದುವೆ ಆಗಿದ್ದು 6 ತಿಂಗಳಲ್ಲೇ ಇವನು ಬೇರೆ ಹುಡುಗಿ ಜೊತೆ ಫ್ಲೋಟ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಅದನ್ನು ನಾನು ಸ್ಕ್ರೀನ್ಶಾಟ್ಸ್ ಎಲ್ಲ ತೊಗೊಂಡು ನಾನು ಅವ್ರ ತಂದೆ ತಾಯಿಗೆ ಫಸ್ಟ್ ಇಂಟಿಮೇಟ್ ಮಾಡಿದೆ. ನಮ್ಮ ತಂದೆ ತಾಯಿಗೆ ಹೇಳಿಲ್ಲ, ಹರ್ಟ್ ಆಗ್ತಾರೆ ಅಂತ. ಇಂಟಿಮೇಟ್ ಮಾಡೋಕ್ಕೆ ಅವ್ರ ತಾಯಿ ತುಂಬ ಕೆಟ್ಟದಾಗಿ ಹೇಳಿದ್ರು ಸರ್, ನನ್ನ ಮಗನಿಗೆ ಊರು ತುಂಬ ಇಟ್ಕೊಂಡಿದ್ದಾನೆ, ಬಾರೆ ನೀನು ನೋಡು ಅಂತ. ನನಗೆ ಇಲ್ಲಿ ನ್ಯಾಯ ಸಿಗಲ್ಲ ಅಂತ. ಆಮೇಲೆ ಅವ್ರ ತಂದೆಗೆ ಫೋನ್ ಮಾಡಿದೆ. ಅವ್ರ ತಂದೆ ಮೊದಲನೇ ಕ್ರಿಸ್ಮಸ್ ಸರ್ ನಂದು ಮದುವೆ ಆಗಿ, ಹಂಗೂ ಅವರಪ್ಪ ಹಬ್ಬ ಆದಮೇಲೆ ನೋಡೋಣ ಬಿಡು. ಆಗಿರೋ ಇನ್ಸಿಡೆಂಟು 4ನೇ ತಾರೀಕು 5ನೇ ತಾರೀಕು ಡಿಸೆಂಬರ್ 2018ನೇ ಇಸ್ವಿಲ್ ಆಗಿರೋದು. ಬಟ್ ಅವರಪ್ಪ 25-26ನೇ ತಾರೀಕು ಹಬ್ಬ ಕಳ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನಂಗೆ ತುಂಬ ಹರ್ಟ್ ಆಯಿತು, ಯಾಕಂದರೆ ಮದುವೆ ಆಗಿದ್ದು ಹೊಸ ವರ್ಷ ಹೊಸ ಹಬ್ಬ ಅಂತ. ಬಟ್ ಇವ್ನು ಹಿಂಗೆ ಆಮೇಲೆ ಆಗಲಿಲ್ಲ ಅಂತ ನಾನು ತುಂಬ ಯೋಚನೆ ಮಾಡಿ ಇಮಿಡಿಯೇಟಾಗಿ ನಾನು ಇವರು ಯಾರು ನಮಗೆ ಮದುವೆ ಕೊಟ್ಟರೋ ಆ ಪಾಸ್ಟರ್ ದಿಶಾನ್ ಅಂತ ಆ ಯಪ್ಪನ ಹತ್ರ ಬಂದು ನಾನು ಎಲ್ಲ ಪ್ರೂಫ್ನ ನಾನು ಕೊಟ್ಟೆ. ಅವರು ಎಲ್ಲ ನ್ಯಾಯ ಮಾಡಿ ಇವನು ತಪ್ಪಿದ್ದಾನೆ, ವಿತೌಟ್ ಇವಳಿಲ್ಲ ಅಂದರೆ ರಶ್ಮಿ ಇಲ್ಲ ಅಂದರೆ ಅವ್ನ ಮನೆಗೆ ಬರಬಾರ್ದು, ನೀವು ಆ ಥರ ನೋಡ್ಕೊಳ್ಳಿ, ಅವರಿಬ್ಬರು ಚೆನ್ನಾಗಿರ್ಬೇಕಂದ್ರೆ ನೀವು ಬಿಡಬೇಕಂತ ಅವ್ರ ತಂದೆ ತಾಯಿಗೂ ಕೂರಿಸಿ ಬುದ್ಧಿ ಹೇಳಿ ನಾನು ಮುಂದೆ ಏನೂ ಮಾಡಲಿಲ್ಲ ಸರ್. ಸರಿ ಅಂತ ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಲೈಫ್ ಹೋಗೋಣ ಅಂತ ಮತ್ತೆ ಇಮಿಡಿಯೇಟಾಗಿ 2 ತಿಂಗಳು 3 ತಿಂಗಳು ವೆರಿ ಫ್ರೀಕ್ವೆಂಟಾಗಿ ನಾನು ಅವ್ನ ಚಾಟ್ಸ್ನ ನೋಡಿದ್ದೀನಿ. ಬೇರೆ ಹುಡುಗಿರ ಜೊತೆ ಅವನು ಮಾತಾಡಿರೋದು ಕೆಟ್ಟದಾಗಿ, ಅದು ಹೆಂಗೆ ಅಂದರೆ ಒಬ್ಬ ಗಂಡ ಹೆಂಡತಿ ಹತ್ರ ಹೇಗೆ ಮಾತಾಡ್ತಾನೋ ಆ ರೀತಿಯಾಗಿರ್ತಿತ್ತು, ತುಂಬ ಅಸಹ್ಯ ಆಗೋದು. ಆಮೇಲೆ ಸರ್ ನನಗೆ 3 ಮಿಸ್ಕ್ಯಾರೇಜಸ್ ಆಯಿತು ಸರ್. 3 ಮಿಸ್ಕ್ಯಾರೇಜಸ್ ಆಗೋದಕ್ಕೂ ಕಾರಣ ನಾನು ಇಲ್ಲಿಗೆ ಬಂದಾಗಲಾಗಿರೋದು. ನಾನು ನನ್ನ ಮನೇಲಿ ಇದ್ದಿದ್ದ ಪ್ರಾಬಬಲಿ ನನಗೆ ಮಗು ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಸೊ 3 ಮಿಸ್ಕ್ಯಾರೇಜ್ ಆಯಿತು. ಮೇನ್ ಉದ್ದೇಶ ಜಗಳ ಏನಕ್ಕೆ ಸ್ಟಾರ್ಟ್ ಆಯಿತು ಅಂತಂದಿದ್ದು ಇವ್ರ ಬಗ್ಗೆ ನನಗೆ ಐಡೆಂಟಿಫೈ ಆಗಿದ್ದು. ಇವನ ತಂಗಿ ಮದುವೆ 2019 ಜುಲೈ ಆಯಿತು ಸರ್. ಅದರಲ್ಲಿ ನಾನು 2.25 ತಿಂಗಳು ಪ್ರೆಗ್ನೆಂಟ್ ಇದ್ದೆ. ಇಲ್ಲಿ ಮದುವೆಗೆ ಬಂದ ಮೇಲೆ ನನಗೆ ಮಿಸ್ಕ್ಯಾರೇಜ್ ಆಯಿತು. ಅದು ಹಣೆ ಬರ ಅಂತ ಹೇಳ್ಬಿಟ್ಟು ನಾನು ನನಗೆ ಇವಾಗ ಒಂದಿದೆ ಸರ್. 2020 ಆಗಸ್ಟ್ 19ನೇ ತಾರೀಕು ಅಂದರೆ ಮೊನ್ನೆ ಅವಳದು 4ನೇ ವರ್ಷದ ಬರ್ತಡೇ ಆಯಿತು. ಸೊ ಮಿಸ್ಕ್ಯಾರೇಜ್ ಆಗಿದ್ದು ಅವ್ನ ತಂಗಿ ಮದುವೆಯಲ್ಲಿ ಏನು ಇನ್ಸಿಡೆಂಟ್ ಆಯಿತೋ ಆವಾಗ ಇವನು 3 ತಿಂಗಳು ಓಡೋಗ್ಬಿಟ್ಟ ಸರ್. ವಿತೌಟ್ ರೀಸನ್ ಓಡೋಗ್ಬಿಟ್ಟ. ಇಲ್ಲ ಸರ್, ನಾನು ಇವನು ಹೆಂಡತಿ ಮಗು ಬೇಕು ಅಂತ 2022 ಕೇಸ್ ಹಾಕಿದ್ದು. ನಾನು ಇಲ್ಲಿ ಬರೋಕ್ಕಾಗಲ್ಲ ಅಂತ ನಾನು ಬೆಂಗಳೂರಿಂದ ರಿಪ್ಲೈ ಕೊಟ್ಟೆ. ಸೊ ನಾನು ಅವನು ಸರಿಯಾಗಿಲ್ಲ ಅಂತ ಹೇಳಿ ನಾನು ಇದೆಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀನಿ ಇನ್ಫಾರ್ಮೇಷನ್ಸ್ನ. ಅಂದ್ರೂ ಇವಾಗ ಈ ಥರ ವಿತೌಟ್ ಮೈ ಸಮ್ಮನ್ಸ್ ಹೆಂಡತಿ ಮಗು ಏನು ಬೇಕು ಅಂತ ಅದನ್ನು ಮಾತ್ರ ನನಗೆ ನೋಟಿಸ್ ಬಂದಿರೋದು. ಅದಕ್ಕೆ ನಾನು ರಿಪ್ಲೈ ಆಧಾರ ಕೋರ್ಟಿಂದ ಕೇಸ್ ನಡೀತಾ ಇದೆ. ಇವಾಗ 23ನೇ ತಾರೀಕು ಹಿಯರಿಂಗ್ ಇದೆ ಸರ್. ಹೋದ ತಿಂಗಳು ಜಡ್ಜ್ ಹತ್ರ ನಾನು ಈ ತಿಂಗಳು ಅಸೆಷನ್ ಲೈಬಿಲಿಟಿ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಹೋದ ತಿಂಗಳು 19ನೇ ತಾರೀಕು ಇತ್ತು ನಮಗೆ. ಸೊ ಹಂಗಾಗಿ ಇವಾಗ 23ನೇ ತಾರೀಕು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ನೋಡಿದ್ರೆ ನನಗೆ ನಾಲೆಡ್ಜ್ ಇಲ್ದಂಗೆ ನನಗೆ ಡಿವೋರ್ಸ್ ಆಗಿದೆ ಅಂತ ಹೇಳಿ ಇವಾಗ ಪೊಲೀಸ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಇಲ್ಲಿಂದನೂ ನನಗೆ ಅಷ್ಟೇನು ಹೆಲ್ಪ್ ಆಗ್ತಾ ಇಲ್ಲ, ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. CSI ಚರ್ಚ್ ಚಿಕ್ಕಬಳ್ಳಾಪುರ, ಅದೇನು KSRTC ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಎದುರುಗಡೆನೇ ಆಗ್ತಾ ಇರೋದು ಸರ್.